ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಕನಕಪುರದ ದೊಡ್ಡಾಲಹಳ್ಳಿ ಮಣ್ಣಿನಲ್ಲಿ ಹುಟ್ಟಿ ಇಂದು ಇಡೀ ಕರ್ನಾಟಕ ರಾಜಕಾರಣದ ದಿಕ್ಸೂಚಿಯಾಗಿ ಬೆಳೆದು ನಿಂತಿರುವಂಥ ಧೀಮಂತ ನಾಯಕ, ಬಡವರ ಹಾಗೂ ರೈತರ ಬಂಧುವಾಗಿ ಸದಾ ಜನಸಾಮಾನ್ಯರ ಪರ ನಿಂತವರು ನಮ್ಮ ಹೆಮ್ಮೆಯ ಜನನಾಯಕ. ಯುವ ಸಮೂಹದ ಕ್ರೇಜ್, ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ರಂಗಕ್ಕೆ ಧುಮುಕಿದ ಸಿಂಹ ಸ್ವಪ್ನ, ಹೋರಾಟದ ಹಾದಿಯಲ್ಲೇ ಬೆಳೆದು ನಿಂತ ಕನಕಪುರದ ಬಂಡೆ, ವಿರೋಧಿಗಳ ಪಾಲಿಗೆ ಹೆಬ್ಬುಲಿ, ಟ್ರಬಲ್ ಶೂಟರ್, ನಮ್ಮ ನೆಚ್ಚಿನ ಜನಪರ ನಾಯಕ, ಬ್ರ್ಯಾಂಡ್ ಬೆಂಗಳೂರು ಶಿಲ್ಪಿ. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಎಸ್, ರಾಜಕೀಯ ರಂಗದ ಅಪ್ರತಿಮ ಚಾಣಕ್ಯ, ವಿದ್ಯಾರ್ಥಿ ದಶೆಯಲ್ಲಿ ನಾಯಕತ್ವದ ಗುಣ ಮೈಗೂಡಿಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಧೀರ ಈ ನಾಯಕ. ಕೇವಲ ರಾಜಕಾರಣಿಯಷ್ಟೇ ಅಲ್ಲ, ಉದ್ಯಮಿಯಾಗಿಯೂ ಕೂಡ ಯಶಸ್ಸು ಕಂಡ ಇವರು ಆಡಳಿತ ವಿಕೇಂದ್ರೀಕರಣದ ಮೂಲಕ ಹೊಸ ಕ್ರಾಂತಿ ಸೃಷ್ಟಿಸಿದವರು. ಇಂದು ಸಿಲಿಕಾನ್ ಸಿಟಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ಸಾಕಾರಗೊಳಿಸುತ್ತಿದ್ದಾರೆ. ಸುರಂಗ ಮಾರ್ಗ ಯೋಜನೆ, ನಮ್ಮ ಮೆಟ್ರೋ ವಿಸ್ತರಣೆ, ಬಿಡದಿ ಬಳಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮತ್ತು ಕಾವೇರಿ 5ನೇ ಹಂತದ ಯಶಸ್ವಿ ಅನುಷ್ಠಾನದ ಮೂಲಕ ಬೆಂಗಳೂರಿನ ಭವಿಷ್ಯ ಬದಲಿಸಲು ಪಣ ತೊಟ್ಟಿದ್ದಾರೆ. ಸಹೃದಯವಂತ, ಜನಾನುರಾಗಿ ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಹೊಸ ಒಂದು ಎತ್ತರಕ್ಕೆ ಕೊಂಡೊಯ್ಯಲು ಶ್ರಮಿಸುವ ರಾಜಕೀಯ ಶಕ್ತಿ, ಹೋರಾಟದ ಗುಣ ಮತ್ತು ಜನಪ್ರಿಯತೆಗೆ ಅಭಿಮಾನಿಗಳು ಇಟ್ಟಿರುವಂಥ ಪ್ರೀತಿಯ ಒಲವು ಬಂದ ನೋಡು ಡಿಕೆ ಸಾಹೇಬ. ನಮ್ಮ ನೆಚ್ಚಿನ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಜನ್ಮದಿನದ ಅನಂತ ಶುಭಾಶಯಗಳು. ಎಸ್, ಬ್ರ್ಯಾಂಡ್ ಬೆಂಗಳೂರು ಎಂಬ ದೂರದರ್ಶಿತ್ವದ ದಿಟ್ಟ ನಾಯಕನಾಗಿ ಟ್ವಿನ್ ಟನಲ್ ರೋಡ್ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಸುಮಾರು 18,000 ಕೋಟಿ ವೆಚ್ಚದ 18 ಕಿಲೋಮೀಟರ್ ಉದ್ದದ ಮೆಗಾ ಸುರಂಗ ಮಾರ್ಗ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಫ್ಲೈಓವರ್ಗಳು, ಸಿಲ್ಕ್ ಬೋರ್ಡ್ ಬಳಿ ರಾಗಿಗುಡ್ಡ ಸಿಲ್ಕ್ ಬೋರ್ಡ್, ಇಂಟಿಗ್ರೇಟೆಡ್ ಡಬಲ್ ಡೆಕ್ಕರ್ ಫ್ಲೈಓವರ್ ಮತ್ತು ಮೆಟ್ರೋ ಕಾರಿಡಾರ್, ಬಿಡದಿ ಬಳಿ ಸುಮಾರು 9,000 ಎಕರೆ ಜಾಗದಲ್ಲಿ ಸುಧಾರಿತ ತಂತ್ರಜ್ಞಾನ ಆಧಾರಿತ ಎಐಸಿಟಿ ಮತ್ತು ಐಟಿ ಸಿಟಿ ನಿರ್ಮಾಣ, ಬೆಂಗಳೂರಿನ 110 ಹಳ್ಳಿಗಳಿಗೆ ಕಾವೇರಿ ನೀರು ಒದಗಿಸುವಂಥ ಕಾವೇರಿ 5ನೇ ಹಂತದ ಯೋಜನೆ ಯಶಸ್ವಿ. ನಗರದ ಗುಂಡಿ ಮುಕ್ತ ರಸ್ತೆಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನದಡಿ ವೈಟ್ ಟ್ಯಾಪಿಂಗ್ ಯೋಜನೆಗಳನ್ನು ಚುರುಕುಗೊಳಿಸಿದ್ದಾರೆ. ರಾಜಕಾಲುವೆಗಳ ನವೀಕರಣ ಕಾಮಗಾರಿಗಳಿಗೆ ಆದ್ಯತೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಸಾರಿಗೆ, ಮೂಲಸೌಕರ್ಯ ಮತ್ತು ಪರಿಸರ ನಿರ್ವಹಣೆಗಾಗಿ ಬಜೆಟ್ನಲ್ಲಿ ಐತಿಹಾಸಿಕವಾಗಿ ಅತಿ ಹೆಚ್ಚು ಮೊತ್ತದ ಅನುದಾನಗಳನ್ನು ಮೀಸಲಿರಿಸುವಂತೆ ಕ್ರಮ ವಹಿಸಿದ್ದಾರೆ. ನೋಡಿದ್ರಲ್ಲ, ಇದು ಕನಕಪುರದ ಮಣ್ಣಿನಿಂದ ವಿಧಾನಸೌಧದವರೆಗೆ ಧೀಮಂತ ಹೆಜ್ಜೆಗಳನ್ನಿಟ್ಟಂಥ ನಾಯಕನ ಯಶೋಗಾಥೆ. ಇಂದು ಈ ಟ್ರಬಲ್ ಶೂಟರ್ ರಾಜಕಾರಣಿಯ ಹುಟ್ಟುಹಬ್ಬದ ಸಂಭ್ರಮ. ಕೋಟ್ಯಾಂತರ ಅಭಿಮಾನಿಗಳ ನೆಚ್ಚಿನ ಜನಪರ ನಾಯಕನಿಗೆ ಡಿಕೆ ಸಾಹೇಬಗೆ ನಮ್ಮ ವಾಹಿನಿ ವತಿಯಿಂದ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.